ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಚಿಲ್ ಗ್ರೋ 3 ಯೂಟ್ಯೂಬ್ ಚಾನಲ್. ಓಕೆ, ಪ್ರತಿ ಸರಿ ತರನೇ ಈ ಸರಿ ಒಂದು ಸ್ವಾರಸ್ಯಕರವಾದ ಒಂದು ವಿಚಾರನ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ನಿಮಗೆಲ್ಲ ತಿಳಿದಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ರೀಸೆಂಟ್ ಆಗಿ ಡೇ ಬಿಫೋರ್ ಎಸ್ಟರ್ಡೇ ಒಂದು ಸ್ಕೀಮ್ ನ ಲಾಂಚ್ ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ ಈ ಸ್ವತ್ತು. ಓಕೆ, ಗ್ರಾಮೀಣ ಪ್ರದೇಶ. ಈಗ ನಾನು ಆಲ್ರೆಡಿ ನಿಮ್ಮ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಖಾತಾ ಅಂತ ಅರ್ಬನ್ ಒಂದು ಏರಿಯಾಗಳಿಗೆ ಈ ಖಾತಾ ಅಂತ ಬಿಟ್ಟಿದ್ರು. ಅದು ಓನ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಅದು ಅನ್ವಯ ಆಗುತ್ತೆ, ಮಹಾನಗರ ಪಾಲಿಕೆಗಳಿಗೆ. ಅದೇ ತರ ಇವಾಗ ಒಂದು ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಒಂದು ಈ ಸ್ವತ್ತು ಅಂತ ಬಿಟ್ಟಿದ್ದಾರೆ. ಈ ಸ್ವತ್ತು ಅಂತಂದ್ರೆ ನೀವ್ ಹೆಂಗೆ ಈ ಖಾತಾ ಮಾಡ್ಕೊಳ್ತಿರೋ ಅದೇ ತರ ಹಳ್ಳಿಗಳಿಗೆ ಬಂದ್ರೆ ಈ ಸ್ವತ್ತು ಅಂತ ನೀವು ಮಾಡ್ಕೋಬೇಕಾಗುತ್ತೆ. ಅದು ಯಾವ ತರ ಮಾಡೋದು, ಏನೆಲ್ಲ ಇದೆ ಆ ವೆಬ್ಸೈಟ್ ಅಲ್ಲಿ, ಅದು ಇನ್ನೂ 2 days ಆಗಿದೆ ಲಾಂಚ್ ಆಗಿ. ಅದ್ರಲ್ಲಿ ಏನೆಲ್ಲ ಇದೆ ಆ ವೆಬ್ಸೈಟ್ ಅಲ್ಲಿ, ಏನೆಲ್ಲ ಇದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ತುಂಬಾನೇ ಸ್ವಾರಸ್ಯಕರವಾಗಿ ಎಲ್ಲ ಮಾತಾಡಿದ್ದಾರೆ. ಓಕೆ, ಆ ವೆಬ್ಸೈಟ್ ಅಲ್ಲಿ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತಂತ. ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಬಟ್ ನನಗೆ ಇನ್ಫಾರ್ಮೇಶನ್ ಇರೋ ಪ್ರಕಾರ ಅದಿನ್ನು ಎಲ್ಲ ಡಿಸ್ಟಿಕ್ಗಳಲ್ಲಿಗೂ ಅದನ್ನ ಬಿಟ್ಟಿಲ್ಲ. ಓಕೆ, ಅದನ್ನು ನೋಡೋಣ ಯಾವ್ಯಾವ ಡಿಸ್ಟಿಕ್ಕಿಗೆ ಅದು ರಿಲೀಸ್ ಮಾಡಿದ್ದಾರೆ, ಮತ್ತೆ ರಿಲೀಸ್ ಆಗಿರೋ ಒಂದು ಇದ್ರಲ್ಲಿ ಯಾವ್ಯಾವೆಲ್ಲ ಇದಿದೆ, ನಿಮ್ಮ ಒಂದು ಆಸ್ತಿ ವಿವರ ಅದ್ರಲ್ಲಿ ಇದೆಯಾ ಇಲ್ವಾ, ಅದನ್ನ ಯಾವ ತರ ಮಾಡೋದು ಅನ್ನೋದು ಒಂದು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಕ್ಯೂರಿಯಸ್ ಆಗಿ ಬಂದಿದ್ದೀನಿ. ಓಕೆ, ಅದಕ್ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ನಾನು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಕೊಡ್ತಾ ಇರ್ತೀನಿ. ಓಕೆ, ಯಾವ್ದೆಲ್ಲ ಬಂದು ಇವಾಗ ಹೊಸದಾಗಿ ಲಾಂಚ್ ಆಗಿರೋ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಅದಕ್ಕೆ ಯಾವ ತರ ಅಪ್ಲಿಕೇಶನ್ ಹಾಕೋದು, ಅದನ್ನ ಯಾವ ತರ ನೀವು ಅದ್ರದ್ದು ಫಲ ಪಡ್ಕೊಳೋದು ಅನ್ನೋದನ್ನ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅದಕ್ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ನೋಡಿದೀರಾ, ಈ ಮೂಲಕ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬೇಕು ಅಂತಂದ್ರೆ, ಒಬ್ರು ನಾನೇನ್ ಈ ಖಾತಾದ ಒಂದು ವಿಡಿಯೋ ಮಾಡಿ ಹಾಕಿದೀನಿ, ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅವರು ಅದೇ ಒಂದು ಮಾಹಿತಿನ ಇಟ್ಕೊಂಡು, ಅಂದ್ರೆ ನಾನು ಯಾವ್ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ನೋ ಅದನ್ನ ಸಂಪೂರ್ಣವಾಗಿ ಅದನ್ನ ಫಾಲೋ ಮಾಡಿ ಅವರು ಈ ಖಾತಾ ತಗೊಂಡು ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ. ನೀವು ನನ್ನ ಈ ಖಾತಾ ವಿಡಿಯೋಗೆ ನಾನು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಆ ಐ ಕಾರ್ಡ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ ವಿಡಿಯೋ. ಆ ವಿಡಿಯೋದಲ್ಲಿ ನಾನು ಹೇಳಿರೋ ಸ್ಟೆಪ್ಗಳನ್ನ ಫಾಲೋ ಮಾಡಿ ಇವತ್ತು ಈ ಖಾತಾನ ಮಾಡ್ಕೊಂಡು ಬೆಂಗಳೂರಿಂದ ಒಬ್ರು ನನಗೆ ಮೆಸೇಜ್ ಕೂಡ ಮಾಡಿ ಮತ್ತೆ ಸೂಪರ್ ಥ್ಯಾಂಕ್ ಮೂಲಕ ನನಗೆ 200 ರೂಪೀಸ್ ಅಮೌಂಟ್ ಕೂಡ ಕಳಿಸಿದ್ರು. ತುಂಬಾ ಧನ್ಯವಾದಗಳು ಸರ್ ಅಂತಂತ. ಅವತ್ತಿಗೆ ನನ್ಗೆ ಅನಿಸ್ತು, ಓಕೆ, ನಾನು ಚಾನಲ್ ಇಷ್ಟ ದಿನ ಮಾಡಿದಕ್ಕೂ ಒಂದು ಉಪಯೋಗ ಆಯ್ತು ಅಂತಂತ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನನಗೆ ದುಡ್ಡು ಕಳಿಸಿ ಅಂತ ನಾನು ನಿಮ್ಗೆ ಹೇಳಲ್ಲ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೂ ಏನ್ ಮಾಡಿದೀನಿ ಅಂತ ಅರ್ಥ ಆಗಲ್ಲ. ಓಕೆ, ನನಗೂ ಅದು ಮಾಡಿದ ಫೀಡ್ಬ್ಯಾಕ್ ಸಿಕ್ಕಿಲ್ಲ ಅಂದ್ರೆ ನನಗೂ ಅದು ಸ್ಯಾಟಿಸ್ಫೈ ಆಗಲ್ಲ. ಸೊ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನು ಅಂದ್ರೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಬನ್ನಿ ಯಾವ ತರ ಮಾಡೋದು ಅಂತ ಸ್ಟೆಪ್ ಬೈ ತೋರಿಸ್ತೀನಿ ನಿಮಗೆ ಕಂಪ್ಯೂಟರ್ ಅಲ್ಲಿ. ಓಕೆ, ಈ ತರ ಒಂದು ಕ್ರೋಮ್ ಬ್ರೌಸರ್ಗೆ ಹೋದ್ರೆ ನೀವು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೇನೆ. ಓಕೆ, ಈ ಸ್ವತ್ತು ಕರ್ನಾಟಕ 2.0 ಅಂತ ಹೊಡೆದ್ರೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಫಸ್ಟ್ ಒನ್ ಈ ಸ್ವತ್ತು ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಬಂದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೀವು ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಇದರಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ನಾಗರಿಕ ಸೇವೆಗಳು. ಓಕೆ, ಈ ನಾಗರಿಕ ಸೇವೆಗಳು ಅಂತಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನೀವೇನೆ ಯಾರ ಮೇಲೆ ಡಿಪೆಂಡ್ ಆಗದೆ ಇರೋ ತರ ನಿಮಗಿರೋ ಅಂತ ಸೇವೆಗಳು, ಅಂದ್ರೆ ನೀವೇ ಮನೆಯಲ್ಲೇ ಕೂತು ಲ್ಯಾಪ್ಟಾಪ್ ಅಥವಾ ಸೈಬರ್ ಅಲ್ಲಿ ಹೋಗಿ ನೀವೇ ಮಾಡಿಸ್ಕೊಳ್ಬಹುದಾದಂತ ಒಂದು ಸೇವೆಗಳು ಅಂತಾನೆ ಹೇಳ್ಬೋದು, ಸರ್ವಿಸಸ್. ಓಕೆ, ಇದರಲ್ಲಿ ಬಂದು ನೋಡಿ ಫಸ್ಟ್ ಒನ್ ಇದೆ, ಇದು ಈ ಖಾತಾ. ಇದರಲ್ಲಿ ಈ ಖಾತಾ ಅಪ್ಲೈ ಮಾಡೋರು ಅಂದ್ರೆ ಹೊಸದಾಗಿ ಯಾರೆಲ್ಲ ಈ ಖಾತಾಗೆ ಅಪ್ಲೈ ಮಾಡ್ತಾ ಇದ್ದೀರೋ ಅವ್ರು ಬಂದು ಈ ಆಪ್ಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಎರಡನೇದಾಗಿ ಈ ಖಾತಾ ಈಗ ಫಸ್ಟಿಗೆ ಒಂದು ಟೈಮ್ ಇದನ್ನ ಈ ಸ್ವತ್ತನ್ನ ಬಿಟ್ಟಿದ್ರು ಗ್ರಾಮೀಣ ಪ್ರದೇಶಗಳಿಗೆ. ಆ ಟೈಮಲ್ಲಿ ಯಾರ್ದೆಲ್ಲ ಈ ಸ್ವತ್ತು ಆಗಿದೆಯೋ ಅವರು ಇಲ್ಲಿ ಬಂದು ನಿಮ್ಮ PID ನಂಬರ್ಗಳನ್ನ ಹಾಕ್ಬಿಟ್ಟು ನಿಮ್ದೇನು ಆಸ್ತಿದು ನಂಬರ್ ಇರುತ್ತಲ್ಲ, ಅಪ್ಲಿಕೇಶನ್ ನಂಬರ್, ಅದನ್ನ ಹಾಕಿದ್ರೆ ನೀವು ಇಲ್ಲಿ ನಿಮ್ಮ ಒಂದು ಇದನ್ನ
ನೋಡ್ಕೋಬಹುದು. ಮತ್ತೆ ಮೂರನೇದಾಗಿ ನೀವು ಯಾರೆಲ್ಲ ಹೊಸದಾಗಿ ಹಾಕಿದ್ದೀರಾ, ಮೀನ್ಸ್ ಇವಾಗ ರೀಸೆಂಟ್ ಆಗಿ ಯಾವಾಗ ಓಪನ್ ಆಯ್ತಲ್ಲ ಇದು ಈ ಸೊತ್ತು, ಅವಾಗ ನೀವು ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮ್ಮ ಅಪ್ಲಿಕೇಶನ್ ಒಂದು ಸ್ಥಿತಿ ಅಂದ್ರೆ ಸ್ಟೇಟಸ್ ನ ನೋಡೋದಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಥಿತಿ ಗೊತ್ತಾಗುತ್ತೆ. ಅಂತಿಮವಾಗಿ ಈ ಖಾತಾ ಕುರಿತು ಏನಾದರೂ ನೀವು ಆಕ್ಷೇಪಣೆ ಮಾಡೋದಿದ್ರೆ, ಅಂದ್ರೆ ನಿಮ್ಮ ಏನಾದ್ರು ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋದಾದ್ರೆ ಅಥವಾ ಅದ್ರಿಗಿರೋ ಕುಂದುಕೊರತೆಗಳನ್ನ ಹೇಳೋದಾದ್ರೆ ಇಲ್ಲಿ ನೀವು ಇದು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿದೆ ನೋಡಿ ಅರ್ಜಿಯ ಸ್ಥಿತಿ. ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದ್ರದ್ದು ಒಂದು ಸ್ಟೇಟಸ್ ನ ಪರಿಶೀಲನೆ ಮಾಡೋದಕ್ಕೆ ಎರಡನೇ ಒಂದು ಇದನ್ನ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ಈ PID ಆಧಾರಿತ ಅಂತಿಮ ಈ ಖಾತಾ ಸ್ಥಿತಿ ಯಾವ ತರ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಮತ್ತೆ ಇದು ಒಂದು ಹೊಸ ಸ್ಥಿತಿ ಅಂದ್ರೆ ಅದು ಅಪ್ರೂವ್ ಆಗಿದ್ಮೇಲೆ ಅಥವಾ ಒಂದು ಪ್ರೊಸೆಸ್ ಒನ್ ಸ್ಟೆಪ್ ಆಫ್ ಪ್ರೊಸೆಸ್ ಮುಗಿದ್ಮೇಲೆ ಏನ್ ಅದ್ರದ್ದು ಸ್ಟೇಟಸ್ ಅಂತ ನೋಡೋದಾದ್ರೆ. ಮತ್ತೆ ಮೂರನೇದಾಗಿ ನಿಮ್ಮ ಆಸ್ತಿಯ ಸ್ಥಿತಿಯ ಪರಿಶೀಲನೆ ಮಾಡೋದಕ್ಕೆ, ಅಂದ್ರೆ ನೀವು ಅದು ಈ ಖಾತಾ ಆಗುತ್ತಾ ಇಲ್ವಾ, ಈ ಸೊತ್ತು ಬರುತ್ತಾ ಇಲ್ವಾ ಅನ್ನೋದನ್ನ ನೀವು ಇಲ್ಲಿ ಈ ಇದರಲ್ಲಿ ನೋಡ್ಬೋದು. ಓಕೆ, ಇನ್ನ ಒಂದು ದಾಖಲೆ ಪರಿಶೀಲನೆಗಳು, ಆಸ್ತಿ ನೋಂದಣಿ ಬಗ್ಗೆ ಏನಾದರೂ ಪರಿಶೀಲನೆ ಮಾಡೋದಾದ್ರೆ, ಅಂದ್ರೆ ನೀವು ಇನ್ನೂ ಅಪ್ಲೈನೇ ಮಾಡಿಲ್ಲ, ನಿಮ್ಮ ಒಂದು ಜಮೀನಿನ ಒಂದು ಏನ್ ಹೇಳ್ತಾರೆ ಕಂದಾಯ ಕಟ್ಟಿರೋ ರಸೀತಿನ ಇಟ್ಕೊಂಡು ಆ ರಸೀತಿಲಿ ಇರೋಂತ ನಿಮ್ಮ ಆಸ್ತಿ ಅಂದ್ರೆ ನಿಮ್ಮ ಜಮೀನಿನ ನಂಬರ್, ಖಾತಾ ನಂಬರ್ ಆಗಿರ್ಬೋದು, PID ನಂಬರ್ ಆಗಿರ್ಬೋದು, ಅದನ್ನ ಹಾಕ್ಬಿಟ್ಟು ನೀವು ಯಾವ ಸ್ಥಿತಿಲಿದೆ ನಿಮ್ದು, ಎ ಖಾತಾ ಇದೆಯಾ, ಬಿ ಖಾತಾ ಇದೆಯಾ, ಈ ಸೊತ್ತು ಆಗಿದೆಯಾ ಇಲ್ವಾ, ಅದನ್ನ ನೀವು ಸ್ಟೇಟಸ್ ನ ಪರಿಶೀಲನೆ ಮಾಡೋದಕ್ಕೆ ಇಲ್ಲಿ ಈ ಮೂರನೇ ಕಾಲಮ್ನ ಯೂಸ್ ಮಾಡ್ಕೋಬಹುದು. ಓಕೆ, ಬನ್ನಿ ಇವಾಗ ನಮಗೆ ತಿಳ್ಕೊಬೇಕಾಗಿರೋದು ಈ ಖಾತಾನ ಯಾವ ತರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ. ಓಕೆ, ಈ ಫಸ್ಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀನಿ. ಈ ಫಸ್ಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಿದ್ರೆ ಈ ತರ ಬರ್ತಾ ಇದೆ. ಓಕೆ, ಅಸ್ತಿತ್ವದಲ್ಲಿರೋ ಖಾತಾ ಅಥವಾ ಹೊಸ ಈ ಖಾತಾ. ಅಂದ್ರೆ ನಾನು ಅವಾಗಲೇ ತಿಳಿಸಿರೋ ಪ್ರಕಾರ ಆಲ್ರೆಡಿ ಒನ್ ಟೈಮ್ ಇದನ್ನ ಬಿಟ್ಟಿದ್ರು, ಮೀನ್ಸ್ ಈ ಸೊತ್ತು ಮಾಡ್ಲಿಕ್ಕೆ ಒಂದು ಆಪ್ಷನ್ ಅನ್ನ ಬಿಟ್ಟಿದ್ರು. ಆದ್ರೆ ಅದಕ್ಕೆ ಅಂತಾನೆ ಒಂದು ವೆಬ್ಸೈಟ್ ನನ್ನ ಲಾಂಚ್ ಮಾಡಿರೋದು ರೀಸೆಂಟ್ ಆಗಿ ಇವಾಗ ಗೌರ್ಮೆಂಟ್. ಇದಕ್ಕೆ ಮುಂಚೆನೆ ಬಿಟ್ಟಾಗ ಅವಾಗ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವರು ಇಲ್ಲಿ ಹೋಗಿ ನಿಮ್ಮ ಇದನ್ನ ಸ್ಥಿತಿನ ನೋಡ್ಕೋಬಹುದು. ಮತ್ತೆ ಹೊಸದಾಗಿ ಇವಾಗ ಅಪ್ಲೈ ಮಾಡೋರು ಇಲ್ಲಿ ಕ್ಲಿಕ್ ಮಾಡ್ಬೋದು. ಓಕೆ, ನಾನು ಇವಾಗ ಹೊಸದಾಗಿ ಕ್ಲಿಕ್ ಮಾಡೋದ್ರ ಬಗ್ಗೆ ನೋಡ್ತೀನಿ. ಬನ್ನಿ ನೋಡೋಣ ಏನ್ ಬರುತ್ತೆ ಅಂತ. ನೋಡಿದ್ರಲ್ಲ, ಇವಾಗ ಇಲ್ಲಿ ಬಂದು ನಿಮ್ದು ಮೊಬೈಲ್ ನಂಬರ್ ಮತ್ತೆ ಸೆಕ್ಯೂರಿಟಿ ಕೋಡ್ನ ಕೇಳುತ್ತೆ. ಕ್ಯಾಪ್ಚಾ ನಂಬರ್ನ ಹಾಕಿದ್ರೆ ನಿಮಗೆ ಒಂದು OTP ಬರುತ್ತೆ. ಓಕೆ, ನಾನು ನೋಡೋಣ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಂದೇ ನಂಬರ್ ಹಾಕ್ತೀನಿ. ಓಕೆ ಗೈಸ್, ಈ ತರ ಒಂದು ನಾನು ಲಾಗಿನ್ ಆದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇದು ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್. ಸೇಮ್ ನೀವು ಅರ್ಬನ್ ಇದ್ರಲ್ಲಿ ಬಂದ್ರೆ ಈ ಖಾತಾಗೆ ಯಾವ ತರ ಇದೆಯೋ ಸೇಮ್ ವೆಬ್ಸೈಟ್ ಇಲ್ಲೂ ಕೂಡ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಬಂದು ಕಾವೇರಿ ಅಂತ ಡಿಸೈನ್ ಮಾಡಿದ್ದಾರೆ, ಬಟ್ ಇದರಲ್ಲಿ ಬಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇದು ಅಂತ ಮಾಡಿದ್ದಾರೆ. ಈ ಸೊತ್ತು ಅಲ್ಲಿ ಈ ಖಾತಾ ಇದೆ, ಇಲ್ಲಿ ಈ ಸೊತ್ತು ಇದೆ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ನೋಡೋಣ ಒಂದು ಎಕ್ಸಾಂಪಲ್, ನಮ್ದು ಚಿತ್ರದುರ್ಗನೇ ಮಾಡೋಣ ಫಸ್ಟ್. ಓಕೆ, ಹಾಗೆ ಇಲ್ಲಿ ಬಂದು ನಮ್ಮೂರು ಹೊಳಲ್ಕೆರೆ, ಹಾಗೆ ಪಂಚಾಯಿತಿ ತುಪ್ಪದಹಳ್ಳಿ ಪಂಚಾಯಿತಿ, ವಿಲೇಜ್ನ ಸೆಲೆಕ್ಟ್ ಮಾಡೋಣ, ಅದು ಕೂಡ ತುಪ್ಪದಹಳ್ಳಿನೇ. ಓಕೆ, ಇಲ್ಲಿ ಬಂದು ಪ್ರಾಪರ್ಟಿ ನಂಬರು, ಓನರ್ ನಂಬರು ಅಥವಾ ನೀವೇನು ಹೇಳಿದ್ನಲ್ಲ PID ನಂಬರು, ಅದ್ರ ಮೂಲಕ ನೀವಿಲ್ಲಿ ಸರ್ಚ್ನ ಮಾಡ್ಬೋದು. ಓಕೆ, ಇಲ್ಲಿ ನಾನು ಯಾವುದು ಓನರ್ ನೇಮ್ ಕೊಡ್ತೇನೆ. ಇಲ್ಲಿ ಹೆಸರು ಗೊತ್ತಿಲ್ಲ, ಬಟ್ ನಿಮ್ದು ಇದರಲ್ಲಿ ಯಾರ್ದೆಲ್ಲ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಕೋಬಹುದು, ಯಾರ್ಯಾರ್ದೆಲ್ಲ ಇದೆ ಅಂತ. ನ್ಯೂ ಪ್ರಿಂಟ್. ಓಕೆ, ಇದಿಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಇದರಲ್ಲಿ ಯಾರೆಲ್ಲ ಡೌಟ್ ಇದೆಯಾ ಅವರು ಬಂದು ಚೆಕ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಅಂತ ಹೊಡಿತೀನಿ, ಹೊಡೆದು ಸರ್ಚ್ ಮಾಡ್ತೀನಿ ಯಾವ್ದಾದ್ರು ಬರುತ್ತಾ. ನೋ ರೆಕಾರ್ಡ್ಸ್ ಫೌಂಡ್. ಇಲ್ಲ, ಮೇ ಬಿ ಇಲ್ಲಿ ನಾವು ಹೆಸರು ಮೇಲೆ ಸರ್ಚ್ ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅದು ಕನ್ನಡದಲ್ಲಿ ಇರುತ್ತೆ, ಸೊ ನಿಮಗೆ ಇಲ್ಲಿ ನೀವು ಟೈಪ್ ಮಾಡೋದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಸೊ ಹಂಗಾಗಿ ನಿಮಗೆ ಅದು ಸಿಗೋದು ಡೌಟ್ ಅನ್ಸುತ್ತೆ. ಓಕೆ, ಇಲ್ಲಿ ಬಂದು ಎಂ ಅಲ್ಲಿ ಯಾರೆಲ್ಲ ಇದೆ ಅವ್ರದೆಲ್ಲ ಇಲ್ಲಿ ತೋರಿಸುತ್ತೆ. ನೋಡಿ, ಪ್ರಾಪರ್ಟಿ ಟೈಪ್ ಯಾವುದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಯಾವ ಪಂಚಾಯತಿಗೆ ಸೇರುತ್ತೆ, ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೆ, ವಿಲೇಜ್ ಯಾವ್ದು ಬರುತ್ತೆ, ಪ್ರಾಪರ್ಟಿ ID ಏನು. ಓಕೆ, ಈ ಪ್ರಾಪರ್ಟಿ ID ನಿಮಗೆ PID ನಂಬರ್ ಅಂತಾರಲ್ಲ ಇದೇನೆ. ಓಕೆ, ಅಸೆಟ್ ನಂಬರ್, ಓನರ್ ನೇಮ್, ಮತ್ತೆ ಓನರ್ದು ಅಡ್ರೆಸ್, ಪ್ರಾಪರ್ಟಿ ಟೈಪ್ ಅಂದ್ರೆ ನಿಮ್ದು ಬಿಲ್ಡಿಂಗಾ, ಮನೆನಾ,
ಯಾವುದು ಅಂತ ತೋರಿಸುತ್ತೆ. ಮತ್ತೆ ಇಲ್ಲಿ ನೀವು ಆಲ್ರೆಡಿ ಹಾಕಿಟ್ಟಿರೋ ಡ್ರಾಫ್ಟ್ ಈ ಖಾತಾ ಇರುತ್ತೆ. ಹಂಗೆ ಇಲ್ಲಿ ಸಬ್ಮಿಟ್ ಫೈನಲ್ ಇನ್ಫಾರ್ಮೇಶನ್ ಅಂದರೆ ಫೈನಲ್ ನಿಮಗೆ ಈ ಖಾತಾ ಅಥವಾ ಈ ಸ್ವತ್ತಿಗೆ ನೀವು ಏನಾದರೂ ಕರೆಕ್ಷನ್ಸ್ ಇದ್ದರೆ ಕ್ಲಿಕ್ ಮಾಡಿ ಅದನ್ನು ನೀವು ಕರೆಕ್ಷನ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಮತ್ತು ಇಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ ಅಂತಂದರೆ ನಿಮಗೆ ಫೈನಲ್ ಈ ಖಾತಾ ರಿಸೀವ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಫೈನಲ್ ಈ ಖಾತಾ ಬರುತ್ತೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಗೌರ್ಮೆಂಟ್ ಒಂದು ಹೊಸ ಒಂದು ಹೆಜ್ಜೆಗಳನ್ನ ಇಡ್ತಾ ಇದೆ. ಆ ಹೆಜ್ಜೆಗಳಲ್ಲಿ ಇದು ಒಂದು ಪ್ರಮುಖವಾದ ಹೆಜ್ಜೆ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ಗೌರ್ಮೆಂಟ್. ಯಾಕಂದ್ರೆ ಈ ತರ ಒಂದು ಡಿಜಿಟಲೈಸ್ಡ್ ಸಿಸ್ಟಮ್ ಬೇರೆ ಯಾವ ಸ್ಟೇಟ್ಸ್ ಅಲ್ಲೂ ಇಲ್ಲ. ಫಸ್ಟ್ ಟೈಮ್ ಮೇ ಬಿ ಕರ್ನಾಟಕದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಫಸ್ಟ್ ಅರ್ಬನ್ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಅದೇ ತರ ಇವಾಗ ಇದರಲ್ಲೂ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಸಿಟಿಸನ್ ಸರ್ವಿಸಸ್ ಯಾವ್ಯಾವ್ದೆಲ್ಲ ಸರ್ವಿಸ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾನೆ. ನೋಡಿದ್ರಲ್ಲ ಇಲ್ಲಿ ಗೆಟ್ ಈ ಖಾತಾ. ನಿಮಗೆ ನಾನು ಇವಾಗ ಏನು ರನ್ನಿಂಗ್ ಮಾಡಿದ್ದೇನೆ ಅದು ಅದೇ ಈ ಆಪ್ಷನ್. ಅದಾದ್ಮೇಲೆ ಸಿಟಿಸನ್ ಪೆಂಡಿಂಗ್ ಅಪ್ಲಿಕೇಶನ್ಸ್ ಅಂತಿದೆ. ಸಿಟಿಸನ್ ಪೆಂಡಿಂಗ್ ಅಪ್ಲಿಕೇಶನ್ಸ್ ಅಂತಂದ್ರೆ ನೀವು ನಿಮ್ದು ಏನು ಹೇಳ್ತಾರಲ್ಲ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ಅದು ಪೆಂಡಿಂಗ್ ಅಲ್ಲಿ ಇಟ್ಟಿರ್ತಾರೆ. ಅವಾಗ ನೀವು ನಿಮ್ಮ ಪಂಚಾಯತಿ, ನಿಮ್ಮ ನಿಮ್ಗೆ ಯಾವ್ದು ಪಂಚಾಯತಿ ಅಂಡರ್ ಅಲ್ಲಿ ಬರುತ್ತೋ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡ್ಬೋದು, ಅಥವಾ ನಾಡ ಕಚೇರಿ ಕೂಡ ಹೋಗಿ ಮಾಡ್ಬೋದು. ನಿಮಗೆ ಇದನ್ನ ಹೆಲ್ಪ್ ಮಾಡ್ಲಿಕ್ಕೆ ಎಲ್ಲೂ ಇಲ್ಲ ಅಂದ್ರೆ ಕೊನೆಗೆ ನಿಮಗೆ ಗ್ರಾಮೋನ್ ಅಂತ ಇರ್ತವೆ, ಅವ್ರದೇ ಗ್ರಾಮಗಳಲ್ಲಿ ಗ್ರಾಮೋನ್ ಅಂತ ಇರುತ್ತೆ, ಅಲ್ಲಿ ಹೋದ್ರೂ ಕೂಡ ನಿಮಗೆ ಈ ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಅಂದ್ರೆ ನಿಮ್ದು ಆಲ್ರೆಡಿ ಸಬ್ಮಿಟ್ ಆಗಿದ್ರೆ ಅಪ್ಲಿಕೇಶನ್ ಸ್ಟೇಟಸ್ ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಏನಾದರೂ ಅಬ್ಜೆಕ್ಷನ್ ಹಾಕಂಗಿದ್ರೆ ಅಬ್ಜೆಕ್ಷನ್ ಇಲ್ಲಿ ಹಾಕ್ಬೋದು. ರಿಟರ್ನ್ ಅಪ್ಲಿಕೇಶನ್ ಮಾಡಿಫಿಕೇಶನ್ ಅಂದ್ರೆ ನೀವು ಹಾಕಿರೋ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಮೀನ್ಸ್ ವೇರಿಯೇಷನ್ ಇದೆ, ಅವ್ರ ಹತ್ರ ಇರೋ ರೆಕಾರ್ಡ್ಸಿಗೂ ನಿಮ್ಮಲ್ಲಿರೋ ರೆಕಾರ್ಡ್ಸಿಗೂ ಏನಾದರೂ ವೇರಿಯೇಷನ್ ಇದ್ರೆ ಅದು ಮತ್ತೆ ನೀವು ಅದನ್ನ ಏನು ಹೇಳ್ತಾರೆ ಅಪ್ಡೇಟ್ ಮಾಡಿ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈ ಒಂದು ಆಪ್ಷನ್ ನ ಯೂಸ್ ಮಾಡ್ಬೋದು. ಅಥವಾ ನ್ಯೂ ಅಪ್ಲಿಕೇಶನ್ ಅಂದ್ರೆ ಇವಾಗ ನಾನು ಆವಾಗಲೇ ತೋರಿಸಿರೋ ಪ್ರಕಾರ ಈ ಒಂದು ನ್ಯೂ ಅಪ್ಲಿಕೇಶನ್, ಇಷ್ಟು ಆಪ್ಷನ್ಸ್ ನಿಮಗೆ ಈ ವೆಬ್ಸೈಟ್ ಅಲ್ಲಿ ಹೋದ್ರೆ ನೋಡ್ಬೋದು. ಓಕೆ, ಅದರಲ್ಲಿ ಒಂದು ನೋಡೋಣ ಯಾವ್ದಾದ್ರು ಯಾವ ತರ ಬರುತ್ತೆ ಅಂತ. ಓಕೆ, ಡ್ರಾಫ್ಟ್ ಖಾತಾ ಅಂತಿದೆ. ಅಂದ್ರೆ ಈಗ ಆಲ್ರೆಡಿ ನಿಮ್ದು ಏನು ಖಾತಾ ಇದೆಯೋ ಅದು ನೋಡಿ PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ್ರೆ ನಿಮಗೆ ಈ ತರ ಬರುತ್ತೆ. ನಿಮ್ದು ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿ ಇದೆಯಾ, ಚೆಕ್ ಬಂದು ಏನು, ಅದು ಹಿಂದೆ ಮುಂದೆ ಯಾರಿದ್ದಾರೆ ಏನು, ನಿಮ್ದು ಎಲ್ಲ ಇದನ್ನು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡು ನಿಮ್ದು ಎಲ್ಲ ಸರಿ ಇತ್ತು ಅಂತಂದ್ರೆ ನೀವು ಮುಂದುವರಿಬಹುದು. ಸಬ್ಮಿಟ್ ಫಾರ್ ಫೈನಲ್ ಈ ಖಾತಾ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನ್ ತೋರಿಸುತ್ತೆ ನೋಡೋಣ. ನಾನು ಸಬ್ಮಿಟ್ ಮಾಡಲ್ಲ, ಜಸ್ಟ್ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀನಿ. ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಸಿಗಬಹುದು ಇದರಲ್ಲಿ ಮುಂದಕ್ಕೆ. ಯಾಕಂದ್ರೆ ಇದನ್ನು ಎಲ್ಲಾ ಡಿಸ್ಟಿಕ್ಗಳಿಗೂ ಇದನ್ನ ಚಾಲನೆ ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇನ್ನು ನಿನ್ನೆ ಇದು ಆಗಿರೋದ್ರಿಂದ ಇನ್ನು ಅಷ್ಟು ನಿಮ್ಗೆ 100% ಇದು ಆಗಿಲ್ಲ ಅಂತ ಅಂದ್ಕೊಂಡಿದೀನಿ. ಪ್ರಾಪರ್ಟಿ, ಓಕೆ, ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮ್ದು ಯಾವ ಇದರಲ್ಲಿ ಬರುತ್ತೆ ಪ್ರಾಪರ್ಟಿ ಕ್ಲಾರಿಫಿಕೇಶನ್. ಗ್ರಾಮ ಠಾಣ ಬಂದ್ರೆ ಗ್ರಾಮ ಠಾಣ, ಅಥವಾ ನಿಮ್ದು ಏನಾದರೂ ಅರ್ಬನ್ ಇದ್ರಲ್ಲಿ ಬಂದ್ರೆ ಸೈಟ್ಸ್ ಅಥವಾ ಗೌರ್ಮೆಂಟ್ ಇದೆಲ್ಲ ಇದ್ರಲ್ಲಿ ಬರುತ್ತೆ. ಸೈಟು, ಬಿಲ್ಡಿಂಗು, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಬಾಡೀಸ್ ಇದ್ರೆ ಇದ್ರಲ್ಲಿ ಬರುತ್ತೆ. ಅಥವಾ ನೀವೇನಾದರೂ ಗ್ರಾಮ ಪಂಚಾಯತ್ ಇದ್ರಲ್ಲಿ ಲೇಔಟ್ ಅಪ್ರೂವ್ಡ್ ಇದಾಗಿದ್ರೆ ಇದ್ರಲ್ಲಿ ಬರುತ್ತೆ. ತುಂಬಾ ಆಪ್ಷನ್ ಬಿಟ್ಟಿದ್ದಾನೆ, ಸೂಪರ್ ರೀ. ಯಾರೆಲ್ಲ ನೀವು ಈ ಖಾತಾ ತಗೋಬೇಕು ಈ ಸ್ವತ್ನ ಅಂತಿದ್ದೀರೋ, ಮನೇಲೇ ಕುತ್ಕೊಂಡು ಈಸಿಯಾಗಿ ₹1 ಖರ್ಚು ಮಾಡದೇ ಇರೋ ತರ ನೀವು ಆರಾಮ್ಸೆ ಇದನ್ನ ಮಾಡ್ಕೋಬಹುದು. ನನಗೆ ಗೊತ್ತಿರೋ ತರ ಫೀಸ್ ಇಟ್ಟಿದ್ದಾನೆ, ಆದ್ರೆ ಎಷ್ಟು ಏನು ಅಂತ ಎಲ್ಲೋ ನಿಮಗಿನ್ನ ಇದನ್ನ ಮಾಡಿಲ್ಲ, ರಿವೀಲ್ ಮಾಡಿಲ್ಲ. ಮೇ ಬಿ ಇದ್ರೂ ಒಂದು 200, 300, 500 ಒಳಗಡೆನೆ ಇರುತ್ತೆ. ಯಾಕಂದ್ರೆ ಈ ಖಾತಾಗೇನೆ ಅವರು ₹250 ಏನೋ ಚಾರ್ಜ್ ಇಟ್ಟಿದ್ರು. ಸೊ ಹಂಗಾಗಿ ಇದಕ್ಕೂ ಸಮ್ ಅಮೌಂಟ್ ಇಟ್ಟಿರ್ತಾರೆ. ಸೊ ಹಂಗಾಗಿ ಯಾರೆಲ್ಲ ನೀವು ಮಾಡ್ಕೋಬೇಕು ಅಂತಿದ್ದೀರೋ ನೀವು ಅಪ್ಲೈ ಮಾಡ್ಕೊಂಡು ಇದ್ರದ ಉಪಯೋಗ ಪಡ್ಕೊಳ್ಳಿ. ನನಗೆ ಏನಾದರೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬಂದ್ರೆ ನನಗೆ ಕೆಳಗಡೆ ಇರೋದ್ರಲ್ಲಿ ನಿಮ್ಮ ಒಂದು ಕಾಮೆಂಟ್ ಮಾಡಿದ್ರೆ ನಾನು ನನ್ನ ಕೈಲಾಗಿರೋದನ್ನ ನಾನು ಸರ್ಚ್ ಮಾಡಿ ನಿಮಗೆ ಹೇಳ್ಬೋದು. ನೋಡಿದ್ರಲ್ಲ, ಇಲ್ಲಿ ಯಾವುದು ಫಾರ್ ಎಕ್ಸಾಂಪಲ್ ಈಗ ಗ್ರಾಮ ಠಾಣ ಅಂತಾನೆ ಕೊಡ್ತೀನಿ. ಆಯ್ಕೆ ನಿವೇಶನನ ಕಟ್ಟಡನ ಅಂತ. ಓಕೆ, ಕಟ್ಟಡ. ಪ್ರಾಪರ್ಟಿ ಕ್ಯಾಟಗರಿ ನೋಡಿದ್ರಲ್ಲ, ಇಲ್ಲಿ ಅಪಾರ್ಟ್ಮೆಂಟ್, ವಸತಿನ, ಕೈಗಾರಿಕೆನ, ನೋಡಿ ಎಲ್ಲ ತರ ಇದೆ ಇದರಲ್ಲಿ. ಕಮರ್ಷಿಯಲ್ ಬಿಲ್ಡಿಂಗ್ ಇದ್ರೆ ಕಮರ್ಷಿಯಲ್ ಬಿಲ್ಡಿಂಗು. ಓಕೆ, ಕೈಗಾರಿಕೆಗಳು ಅಂದ್ರೆ ನಿಮ್ದು ಯಾವ್ದಾದ್ರು ಫ್ಯಾಕ್ಟ್ರೀಸ್ ಇದ್ರೆ ಫ್ಯಾಕ್ಟ್ರಿ, ಅಥವಾ ಮಾಲೀಕತ್ವದ ಕಟ್ಟಡ ಅಂತಂದ್ರೆ 3-4 ಜನ ಓನರ್ಸ್ ಇರ್ತಾರಲ್ಲ ಅದು. ವಸತಿಯೇತರ ಅಂದ್ರೆ ನೀವು ನಿಮಗೆ ಜಮೀನೇ ಇಲ್ಲ ಅಂತರಿಗೆ ಯಾವ್ದಾದ್ರು ಬೇರೆ ಇದರಿಂದ ವಸತಿ ಒಂದು ಇದಾಗಿದ್ರೆ, ಅಲರ್ಟ್ ಆಗಿದ್ರೆ ಆ ತರದ್ದು. ಕೃಷಿ ಆಧಾರಿತ ಉತ್ಪಾದನಾ ಘಟಕ ಅಂದ್ರೆ ನಿಮ್ದು ಏನ್ ಹೇಳ್ತಾರೆ
ಕೃಷಿ ಆಧರಿತ ಅಂದ್ರೆ ಈಗ ಇದ್ರಲ್ಲೆಲ್ಲ ತಗೊಂಡಿರ್ತೀರಾ, ಮೀನ್ಸ್ ಪಂಚಾಯತಿಯಿಂದ ಅನುದಾನವಾಗಿ ನಿಮಗೆ ಟೈಪ್ಗಳನ್ನ ಅವರು ಇದು ಮಾಡಿರ್ತಾರೆ, ಆ ಥರದ್ದಾಗಿರ್ಬೋದು. ತುಂಬ ಚೆನ್ನಾಗಿದೆ, ಸೂಪರ್. ವೆಬ್ಸೈಟ್ ಮಾತ್ರ ಆಸಮ್ ಆಗಿದೆ. ಯಾವುದಾದ್ರೂ ಒಂದನ್ನು ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ, ವಸತಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಕಾರ್ನರ್ ಸೈಟ್ ಇದೆಯಾ? ಇಲ್ಲ, ನೋ. ನೋಡಿದ್ರಲ್ಲ, ಇದು ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಓಕೆ, ಬೇಡ ಪಾಪ, ಇದು ಯಾವುದೋ ಬೇರೆಯವ್ರದ್ದು ಸುಮ್ಮನೆ ನೋಡಲಿಕ್ಕೆ ಅಂತ ತೊಗೊಂಡಿದ್ದೀನಿ, ಮುಂದುವರಿಯೋದು ಬೇಡ. ಯಾಕಂದ್ರೆ ಅವ್ರಿಗೆ ಇದನ್ನ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗ್ಬೋದು. ಸೊ ಹಂಗಾಗಿ ಬೇಡ, ಇದನ್ನ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು, ಓಕೆ, ಮುಂದಿಂದು ನಿಮ್ಮ ಹತ್ರ ಯಾವುದಾದ್ರೂ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಇದನ್ನ ಸಂಪೂರ್ಣ, ನನಗೆ ಯಾರಾದರೂ ಅಪ್ಲೈ ಮಾಡಲಿಕ್ಕೆ ಯಾರಾದರೂ ಕಾಲ್ ಮಾಡಿ ಕೇಳಿದರೆ ಆವಾಗ ನಾನು ಈ ಸಂಪೂರ್ಣ ವಿಡಿಯೋನ ಮಾಡಿ ಹಾಕ್ತೀನಿ. ಯಾರೆಲ್ಲ ಇದು ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಅದು ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್.